ನಿಮ್ಮ ಮನೆಯ ಹೊಸ್ತಿಲು ನಿಮ್ಮ ಭಾಗ್ಯದ ದ್ವಾರ. ಇಂದು ಅದರ ನಿಜವಾದ ರಹಸ್ಯ ತಿಳಿದುಕೊಳ್ಳಿ. ನಮಸ್ಕಾರ. ಪ್ರತಿದಿನ ಬೆಳಿಗ್ಗೆ ಬೇಗ ಏಳುತ್ತೀರಿ, ಮನೆಯನ್ನು ಸ್ವಚ್ಛಗೊಳಿಸುತ್ತೀರಿ, ಬಾಗಿಲಿಗೆ ಬಂದು ಸಗಣಿ ನೀರು ಹಾಕಿ ರಂಗೋಲಿ ಹಾಕುತ್ತೀರಿ. ಅದಾದ ನಂತರ ನೀವು ಮಾಡುವ ಅತ್ಯಂತ ಮುಖ್ಯವಾದ ಕೆಲಸವೆಂದರೆ ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚುವುದು, ಅಲ್ಲವೇ? ಆದರೆ ಎಂದಾದರೂ ಯೋಚಿಸಿದ್ದೀರಾ? ಹೊಸ್ತಿಲಿಗೆ ಅರಿಶಿನ ಏಕೆ ಹಚ್ಚುತ್ತೀರಿ? ಅದು ಕೇವಲ ಬಣ್ಣಕ್ಕಾಗಿಯೇ, ಅಥವಾ ಪಕ್ಕದ ಮನೆಯವರು ನೋಡಿ ಮೆಚ್ಚಿಕೊಳ್ಳಲಿ ಎಂದೋ, ಅಥವಾ ತಲೆಮಾರುಗಳಿಂದ ಬಂದಿರುವ ಅಭ್ಯಾಸವಾದ್ದರಿಂದ ಯಾಂತ್ರಿಕವಾಗಿ ಮಾಡುತ್ತಿದ್ದೀರಾ? ನಿಜ ಹೇಳಬೇಕೆಂದರೆ, ಇತ್ತೀಚಿನ ದಿನಗಳಲ್ಲಿ 90% ಮಹಿಳೆಯರು ಹೊಸ್ತಿಲಿಗೆ ಅರಿಶಿನ ಹಚ್ಚುತ್ತಾರೆ. ಆದರೆ ಅದರಲ್ಲಿ ಅಡಗಿರುವ ನಿಜವಾದ ಶಕ್ತಿಯನ್ನು ಹೇಗೆ ಬಳಸಿಕೊಳ್ಳಬೇಕೆಂದು ತಿಳಿಯದೆ ಸಣ್ಣಪುಟ್ಟ ತಪ್ಪುಗಳನ್ನು ಮಾಡುತ್ತಿದ್ದಾರೆ. ಆ ತಪ್ಪುಗಳಿಂದಾಗಿ ಎಷ್ಟೇ ಪೂಜೆ ಮಾಡಿದರೂ ಮನೆಯಲ್ಲಿ ಶಾಂತಿ ಇರುವುದಿಲ್ಲ. ಗಂಡ ಹೆಂಡತಿ ನಡುವೆ ಜಗಳ, ಮಕ್ಕಳಲ್ಲಿ ಕಿರಿಕಿರಿ, ಕೈಯಲ್ಲಿ ಹಣ ನಿಲ್ಲದಿರುವುದು. ಇವೆಲ್ಲ ಏಕೆ ಆಗುತ್ತಿವೆ ಗೊತ್ತಾ? ನಿಮ್ಮ ಮನೆಯ ಮುಖ್ಯ ದ್ವಾರ, ಅಂದರೆ ನಿಮ್ಮ ಸಿಂಹದ್ವಾರದ ಹೊಸ್ತಿಲು ಅಳುತ್ತಿರುವುದರಿಂದ. ಹೌದು, ನೀವು ಕೇಳಿದ್ದು ನಿಜ. ಹೊಸ್ತಿಲು ಕೂಡ ಅಳುತ್ತದೆ, ಹೊಸ್ತಿಲು ಕೂಡ ಆಶೀರ್ವದಿಸುತ್ತದೆ. ಇಂದು ಈ ವಿಡಿಯೋದಲ್ಲಿ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮ ಇಡುವ ಪ್ರತಿಯೊಬ್ಬ ಮಹಿಳೆಯೂ ಖಂಡಿತವಾಗಿ ಮಾಡಬೇಕಾದ ಒಂದು ರಹಸ್ಯ ಕೆಲಸದ ಬಗ್ಗೆ ನಾನು ಹೇಳುತ್ತೇನೆ. ಇದು ಕೇವಲ ಪೂಜೆಯಲ್ಲ, ಇದೊಂದು ವಿಜ್ಞಾನ. ಇದು ನಮ್ಮ ಹಿರಿಯರು ನಮಗೆ ನೀಡಿದ ಒಂದು ಅದ್ಭುತ ವರ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಮಧ್ಯದಲ್ಲಿ ನಾನು ಹೇಳುವ ಒಂದು ಸಣ್ಣ ಕತೆ ನಿಮ್ಮ ಜೀವನವನ್ನು, ನಿಮ್ಮ ಮನೆಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಈ ವಿಡಿಯೋ ಮುಗಿಯುವ ಹೊತ್ತಿಗೆ, ನಾಳೆ ಬೆಳಿಗ್ಗೆ ನೀವು ಹೊಸ್ತಿಲನ್ನು ಸ್ಪರ್ಶಿಸಿದಾಗ ನಿಮ್ಗೆ ಆಗುವ ಅನುಭವ ವಿಭಿನ್ನವಾಗಿರುತ್ತದೆ. ಮೊದಲಿಗೆ, ನಮ್ಮ ಸನಾತನ ಧರ್ಮವನ್ನು ಮತ್ತು ನಮ್ಮ ಹೆಣ್ಣುಮಕ್ಕಳ ಸೌಭಾಗ್ಯವನ್ನು ಕಾಪಾಡಿಕೊಳ್ಳಲು ಬಯಸುವ ಪ್ರತಿಯೊಬ್ಬರೂ ಕಾಮೆಂಟ್ಸ್ನಲ್ಲಿ ಶ್ರೀಮಾತ್ರೇ ನಮಃ ಎಂದು ಕಾಮೆಂಟ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ಅಸಲಿ ರಹಸ್ಯವನ್ನು ತಿಳಿದುಕೊಳ್ಳೋಣ. ಹೊಸ್ತಿಲು ಎಂದರೇನು? ಅದು ಕೇವಲ ಮರದಿಂದ ಮಾಡಿದ ಮರದ ತುಂಡು. ಇದು ಕಲ್ಲಿನಿಂದ ಕಟ್ಟಿದ ಮೆಟ್ಟಿಲು ಅಲ್ಲ. ಮನಃಶಾಸ್ತ್ರಜ್ಞೆಯಾಗಿ ಮತ್ತು ಅನುಭವಿ ವ್ಯಕ್ತಿಯಾಗಿ ನಾನು ಹೇಳುತ್ತಿದ್ದೇನೆ, ಕೇಳಿ. ಹೊಸ್ತಿಲು ಜಗತ್ತು ಮತ್ತು ಕುಟುಂಬದ ನಡುವಿನ ಲಕ್ಷ್ಮಣ ರೇಖೆ. ಹೊರಗಿನ ಪ್ರಪಂಚ ಹೇಗಿರುತ್ತದೆ? ಸ್ಪರ್ಧೆಗಳು, ಅಸೂಯೆಗಳು, ಅಳುಗಳು, ಮಾಲಿನ್ಯ, ನಕಾರಾತ್ಮಕ ಶಕ್ತಿ, ಇವೆಲ್ಲವೂ ಹೊರಗಿರುತ್ತವೆ. ನೀರು ಹೇಗಿರಬೇಕು? ಶಾಂತವಾಗಿ, ಪ್ರೀತಿಯಿಂದ, ದೇವಾಲಯದಂತೆ ಇರಬೇಕು. ಹಾಗಾದರೆ ಹೊರಗಿನ ಕಸವೆಲ್ಲ ನಿಮ್ಮ ಮನೆಗೆ ಬರದಂತೆ ತಡೆಯುವವರು ಯಾರು? ಅದೇ ನಿಮ್ಮ ಮನೆಯ ಹೊಸ್ತಿಲು. ಒಬ್ಬ ವ್ಯಕ್ತಿ ಹೊರಗಿನಿಂದ ಮನೆಗೆ ಬಂದಾಗ ಅವರ ಕಾಲುಗಳ ಜೊತೆಗೆ, ಅವರ ಮನಸ್ಸಿನ ಜೊತೆಗೆ ಅನೇಕ ರೀತಿಯ ಶಕ್ತಿಗಳು ಬರುತ್ತವೆ. ಒಬ್ಬರು ನಿಮ್ಮ ಮನೆಯನ್ನು ನೋಡಿ ಅಸೂಯೆಪಟ್ಟಿರಬಹುದು, ಮತ್ತೊಬ್ಬರು ನಿಮ್ಮ ಮೇಲೆ ಕೋಪದಿಂದ ಬಂದಿರಬಹುದು. ಆ ಕೆಟ್ಟ ದೃಷ್ಟಿಯನ್ನು, ಆ ನರಘೋಷವನ್ನು ಅಲ್ಲೇ ಭಸ್ಮ ಮಾಡುವ ಶಕ್ತಿ ಅರಿಶಿನಕ್ಕೆ ಮಾತ್ರ ಇದೆ. ಅದಕ್ಕಾಗಿಯೇ ನಮ್ಮ ಹಿರಿಯರು ಹೇಳಿದ್ದಾರೆ, ಹೊಸ್ತಿಲು ದಾಟದ ಹೆಣ್ಣು, ಹೊಸ್ತಿಲು ದಾಟದ ಮಾತು ಎಂದು. ಅಂದರೆ ಹೊಸ್ತಿಲಿಗೆ ಅಷ್ಟು ಪವಿತ್ರತೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತಿದೆ? ನಾವು ಹೊಸ್ತಿಲಿನ ಮೇಲೆ ನಿಂತು ಮಾತನಾಡುತ್ತಿದ್ದೇವೆ, ಹೊಸ್ತಿಲಿನ ಮೇಲೆ ಕುಳಿತುಕೊಂಡು ಹರಟೆ ಹೊಡೆಯುತ್ತಿದ್ದೇವೆ, ಏಕೆಂದರೆ ನೀವು ಕಾಲುಗಳಿಂದ ಹೊಸ್ತಿಲನ್ನು ತುಳಿದು ಒಳಗೆ ಹೋಗುತ್ತಿದ್ದೀರಿ. ಅಮ್ಮ, ನೀನು ಹೊಸ್ತಿಲಿಗೆ ಅರಿಶಿನ ಹಚ್ಚುತ್ತೀಯ ಸರಿ, ಆದರೆ ಆ ಅರಿಶಿನದಲ್ಲಿ ಜೀವವಿದೆಯೇ? ಆ ಅರಿಶಿನವು ಮನೆಗೆ ರಕ್ಷಣಾ ಕವಚವಾಗುತ್ತದೆಯೇ, ಅಥವಾ ಕೇವಲ ಬಣ್ಣವಾಗಿ ಉಳಿಯುತ್ತದೆಯೇ? ನೀನು ಹೊಸ್ತಿಲಿಗೆ ಅರಿಶಿನ ಹಚ್ಚುವಾಗ ನಿನ್ನ ಮನಸ್ಸಿನಲ್ಲಿ ಏನು ಯೋಚಿಸುತ್ತೀಯಾ ಎಂಬುದು ಬಹಳ ಮುಖ್ಯ ಅಪ್ಪ. ಇಂದು ಕೂಡ ರಾಯಲಿಗೆ ಸೊಂಟ ನೋವಿದೆ ಎಂದು ಗೊಣಗುತ್ತಾ ಹಚ್ಚಿದರೆ ಆ ಹೊಸ್ತಿಲು ನಿಮ್ಮ ಮನೆಗೆ ದಾರಿದ್ರ್ಯವನ್ನು ಆಹ್ವಾನಿಸುತ್ತದೆ. ಅದೇನಾ? ಮನೆ 10 ಕಾಲಗಳ ಕಾಲ ತಂಪಾಗಿರಬೇಕು, ನನ್ನ ಗಂಡ, ನನ್ನ ಮಕ್ಕಳು ಕ್ಷೇಮವಾಗಿ ಹಿಂತಿರುಗಬೇಕು ಎಂದು ಸಂಕಲ್ಪ ಮಾಡಿಕೊಳ್ಳುತ್ತಾರೆ. ಆಸ್ತಿ, ಆ ಹೊಸ್ತಿಲು ನಿಮ್ಮ ಮನೆಗೆ ಶ್ರೀರಾಮ ರಕ್ಷೆಯಾಗುತ್ತದೆ. ಈ ವಿಷಯ ನಿಮ್ಗೆ ಚೆನ್ನಾಗಿ ಅರ್ಥವಾಗಲು ನಾನು ನಿಮ್ಗೆ ಶಾರದಾ ಕತೆ ಹೇಳುತ್ತೇನೆ. ಶಾರದಾ ಅಚ್ಚು ನಿಮ್ಮಂತೆಯೇ ನನ್ನಂತೆಯೇ ಒಬ್ಬ ಮಧ್ಯಮ ವರ್ಗದ ಗೃಹಿಣಿ. ಶಾರದಾಳಿಗೆ ಮದುವೆಯಾಗಿ 10 ವರ್ಷ, 2 ಮಕ್ಕಳು, ಗಂಡ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ. ಎಲ್ಲವೂ ಚೆನ್ನಾಗಿಯೇ ಇರುವಂತೆ ಕಾಣುತ್ತಿತ್ತು.
ಆದರೆ ಮನೆಯಲ್ಲಿ ಯಾವಾಗಲೂ ಏನೋ ತಿಳಿಯದ ಗೊಂದಲ. ಗಂಡ ಸಂಜೆ ಮನೆಗೆ ಬಂದ ತಕ್ಷಣ ಕಿರಿಕಿರಿ ಪಡುತ್ತಿದ್ದ. ಮಕ್ಕಳು ಅನಾವಶ್ಯಕವಾಗಿ ಜಗಳವಾಡುತ್ತಿದ್ದರು. ಎಷ್ಟು ಸಂಪಾದಿಸಿದ ಹಣ ನೀರಂತೆ ಖರ್ಚಾಗುತ್ತಿತ್ತು. ಆಸ್ಪತ್ರೆಯ ಖರ್ಚುಗಳು, ವಿಪರೀತ ಸಾರಥಿಗೆ ಅರ್ಥವಾಗಲಿಲ್ಲ. ನಾನು ಪ್ರತಿದಿನ ದೀಪ ಹಚ್ಚುತ್ತಿದ್ದೇನೆ ಅಲ್ಲವೇ, ಪೂಜೆ ಮಾಡುತ್ತಿದ್ದೇನೆ ಅಲ್ಲವೇ, ಏಕೆ ನಮ್ಮ ಮನೆ ನರಕವಾಗುತ್ತಿದೆ ಎಂದು ಅಳುತ್ತಿದ್ದಳು. ಒಂದು ದಿನ ಅವರ ಮನೆಗೆ ಅವರ ತಾಯಿ ಕಾಂತಮ್ಮ ಬಂದರು. ಕಾಂತಮ್ಮ ಹಳೆಯ ಕಾಲದ ಮನುಷ್ಯರು, ಆದರೆ ಅವರ ಕಣ್ಣುಗಳಲ್ಲಿ ತೇಜಸ್ ಇತ್ತು. ಅವರು ಮನೆಗೆ ಬಂದ ತಕ್ಷಣ ಗಮನಿಸಿದ ಮೊದಲ ವಿಷಯ ಶಾರದಾ ಮನೆಯ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇತ್ತು. ಆದರೆ ಅದು ಕಳೆಗುಂದಿದಂತಿತ್ತು, ಒಣಗಿ ಬಿರುಕು ಬಿಟ್ಟಿತ್ತು. ರಂಗೋಲಿ ಕೂಡ ಯಾವುದೋ ಆತುರದಲ್ಲಿ ಹಾಕಿದಂತಿತ್ತು. ಮರುದಿನ ಬೆಳಿಗ್ಗೆ ಶಾರದಾ ಹೊಸ್ತಿಲಿಗೆ ಅರಿಶಿನ ಹಚ್ಚುತ್ತಿರುವಾಗ ಕಾಂತಮ್ಮ ಗಮನಿಸಿದರು. ಒಂದು ಕೈಯಲ್ಲಿ ಕೋನ್ ಮಾತನಾಡುತ್ತಾ, ಮತ್ತೊಂದು ಕೈಯಲ್ಲಿ ಬೇಗ ಬೇಗ ಅರಿಶಿನ ನೀರು ಚಿಮುಕಿಸಿ ಯಾವುದೋ ಮೊಕ್ಕುಬಡಿಯಾಗಿ ಹಚ್ಚಿ ಎದ್ದಳು. ಕಾಂತಮ್ಮ ಅರಿಶಿನ ಹಚ್ಚಿದ ತಕ್ಷಣ ಅದು ಒಣಗುವ ಮೊದಲೇ ಅದರ ಮೇಲೆ ಕಾಲಿಟ್ಟು ಒಳಗೆ ಹೋದಳು. ಅದನ್ನು ನೋಡಿ ಜೋರಾಗಿ ಕರೆದಳು, ಶಾರದಾ, ಶಾರದಾ. ಬೆಚ್ಚಿಬಿದ್ದು ನೋಡಿದಳು. ಏನು ಆ ಕೆಲಸ? ನೀನು ಹಚ್ಚಿದ್ದು ಅರಿಶಿನವೋ ಅಥವಾ ಮನೆಯ ದುರದೃಷ್ಟವೋ ಎಂದು ಕಾಂತಮ್ಮ ಕೇಳಿದಳು. ಶಾರದಾಳಿಗೆ ಅರ್ಥವಾಗಲಿಲ್ಲ. ಏನಾಯ್ತಮ್ಮ, ಪ್ರತಿದಿನ ಹಚ್ಚುತ್ತಿದ್ದೇನೆ ಅಲ್ವಾ ಎಂದಳು. ಆಗ ಕಾಂತಮ್ಮ ಹೇಳಿದ ಮಾತುಗಳು ಶಾರದಾಳ ಜೀವನವನ್ನಷ್ಟೇ ಅಲ್ಲ, ಈ ವಿಡಿಯೋ ನೋಡುತ್ತಿರುವ ನಿಮ್ಮ ಜೀವನವನ್ನು ಬದಲಾಯಿಸುತ್ತವೆ. ಹುಚ್ಚಿ, ಹೊಸ್ತಿಲು ಎಂದರೆ ಲಕ್ಷ್ಮೀದೇವಿಯ ಪೀಠ. ನೀನು ಕೋನ್ನಲ್ಲಿ ಅನಗತ್ಯ ಮಾತುಗಳನ್ನು ಆಡುತ್ತಾ ಬೇಸರದಿಂದ ಅರಿಶಿನ ಹಚ್ಚಿದರೆ ಆ ಲಕ್ಷ್ಮೀದೇವಿ ಅಲ್ಲಿ ಹೇಗೆ ಕುಳಿತುಕೊಳ್ಳುತ್ತಾಳೆ? ಅದೂ ಅಲ್ಲದೆ ಅರಿಶಿನ ಹಚ್ಚಿದ ತಕ್ಷಣ ಅದರ ಮೇಲೆ ಕಾಲಿಟ್ಟು ತುಳಿಯುತ್ತಿದ್ದೀಯ. ನಿನ್ನ ಮನೆಗೆ ಕಾವಲು ಕಾಯುವ ತಾಯಿಯನ್ನೇ ನೀನು ಕಾಲಿನಿಂದ ಒದ್ದಂತೆ ಅಲ್ಲವೇ ಅದು? ಅದಕ್ಕಾಗಿಯೇ ನಿನ್ನ ಮನೆಯಲ್ಲಿ ಲಕ್ಷ್ಮೀ ನೆಲೆಸಿಲ್ಲ. ಅದಕ್ಕಾಗಿಯೇ ನಿನ್ನ ಮನೆಯಲ್ಲಿ ಶಾಂತಿಯಿಲ್ಲ. ಶಾರದಾಳ ಕಣ್ಣುಗಳಲ್ಲಿ ನೀರು ತುಂಬಿದವು. ಹಾಗಾದರೆ ಏನು ಮಾಡಬೇಕು ಅಮ್ಮ ಎಂದು ಕೇಳಿದಳು. ಕಾಂತಮ್ಮ ಶಾರದಾಳಿಗೆ ಒಂದು ರಹಸ್ಯ ಪರಿಹಾರವನ್ನು ಹೇಳಿದಳು. ಅಂದಿನಿಂದ ಶಾರದಾ ಆ ಪದ್ಧತಿಯನ್ನು ಪಾಲಿಸಲು ಪ್ರಾರಂಭಿಸಿದಳು. ನಂಬಿ ಅಥವಾ ನಂಬದಿರಿ, ಸರಿಯಾಗಿ 21 ದಿನಗಳಲ್ಲಿ ಶಾರದಾ ಮನೆಯಲ್ಲಿ ಬದಲಾವಣೆ ಶುರುವಾಯಿತು. ಗಂಡನ ಕಿರಿಕಿರಿ ಕಡಿಮೆಯಾಯಿತು. ಅನಗತ್ಯ ಖರ್ಚುಗಳು ನಿಂತು ಹೋದವು. ಮನೆಗೆ ಬಂದ ತಕ್ಷಣ ಏನೋ ತಿಳಿಯದ ಶಾಂತಿ. ಅಸಲಿಗೆ ಕಾಂತಮ್ಮ ಹೇಳಿದ ರಹಸ್ಯವೇನು ಸರ್? ಅದು ಮಾಡಿದ ಆ ಕೆಲಸವೇನು? ಈಗ ನಾನು ನಿಮ್ಗೆ ಅದನ್ನೇ ಹೇಳಲು ಹೊರಟಿದ್ದೇನೆ. ಆ ರಹಸ್ಯವನ್ನು ತಿಳಿದುಕೊಳ್ಳುವ ಮೊದಲು ನಮ್ಮ ಪುರಾಣಗಳಲ್ಲಿರುವ ಒಂದು ಅದ್ಭುತ ಕಥೆಯನ್ನು ನೆನಪಿಸಿಕೊಳ್ಳಬೇಕು. ಇದು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಮತ್ತು ಆಕೆಯ ಅಕ್ಕನಾದ ಜ್ಯೇಷ್ಠಾದೇವಿಗೆ ಸಂಬಂಧಿಸಿದ ಕತೆ. ಪುರಾಣಗಳ ಪ್ರಕಾರ ಸಮುದ್ರ ಮಂಥನದಲ್ಲಿ ಲಕ್ಷ್ಮೀ ದೇವಿಯ ಮೊದಲು ಜ್ಯೇಷ್ಠಾದೇವಿ ಹುಟ್ಟಿದಳು. ಜ್ಯೇಷ್ಠಾದೇವಿಗೆ ಶುಚಿತ್ವ ಎಂದರೆ ಇಷ್ಟವಿರುವುದಿಲ್ಲ. ಗಲಾಟೆಗಳು, ಧೂಳು, ಕೊಳೆ, ಅಣುಗಳು ಎಲ್ಲಿರುತ್ತವೆಯೋ ಅಲ್ಲಿ ಆಕೆಯ ನಿವಾಸ. ಆಕೆ ಪ್ರವೇಶಿಸಿದರೆ ಆ ಮನೆಯಲ್ಲಿ ಐಶ್ವರ್ಯ ಹೋಗುತ್ತದೆ, ದರಿದ್ರ ಬರುತ್ತದೆ. ಅದಾದ ನಂತರ ಲಕ್ಷ್ಮೀದೇವಿ ಹುಟ್ಟಿದಳು. ಆಕೆಗೆ ಪರಿಶುದ್ಧತೆ, ಅರಿಶಿನ, ಕುಂಕುಮ, ಸುಗಂಧ ಪರಿಮಳಗಳು ಎಂದರೆ ಇಷ್ಟ. ಒಂದು ಬಾರಿ ಜ್ಯೇಷ್ಠಾದೇವಿ ಮತ್ತು ಲಕ್ಷ್ಮೀದೇವಿ ಇಬ್ಬರೂ ಭೂಲೋಕ ಸಂಚಾರ ಮಾಡುತ್ತಾ ಒಂದು ಗ್ರಾಮಕ್ಕೆ ಬಂದರಂತೆ. ಯಾವ ಮನೆಗೆ ಹೋಗಬೇಕು ಎಂದು ಚರ್ಚಿಸುತ್ತಿದ್ದಾರೆ. ಆವಾಗ ಲಕ್ಷ್ಮೀದೇವಿ ಒಂದು ಮಾತು ಹೇಳಿದಳು. ಅಕ್ಕ, ಯಾವ ಮನೆಯ ಹೊಸ್ತಿಲು ಅರಿಶಿನ, ಕುಂಕುಮಗಳಿಂದ ಕಂಗೊಳಿಸುತ್ತಿರುತ್ತದೆಯೋ, ಯಾವ ಮನೆಯ ಹೊಸ್ತಿಲ ಬಳಿ ಸ್ತ್ರೀಯರು ಭಕ್ತಿಯಿಂದ ದೀಪ ಹಚ್ಚುತ್ತಾರೋ, ಆ ಹೊಸ್ತಿಲು ನನಗೆ ಲಕ್ಷ್ಮಣರೇಖೆ. ಅದು ನನಗೆ ಸ್ವಾಗತ ದ್ವಾರ. ನಾನು ಅಲ್ಲೇ ಇರುತ್ತೇನೆ. ಆದರೆ ಯಾವ ಮನೆಯ ಹೊಸ್ತಿಲು ಮಂಕಾಗಿ, ಧೂಳು ಹಿಡಿದು, ಅರಿಶಿನವಿಲ್ಲದೆ ಇರುತ್ತದೆಯೋ, ಆ ಹೊಸ್ತಿಲು ನನಗೆ ಅಗ್ನಿಗೆ ಸಮಾನ. ನಾನು ಅಲ್ಲಿಗೆ ಹೋಗಲಾರೆ. ನೀನು ಅಲ್ಲಿರು ಎಂದು ಹೇಳಿದಳಂತೆ. ನೋಡಿದಿರಾ, ನಾವು ಹೊಸ್ತಿಲಿಗೆ ಅರಿಶಿನ ಹಚ್ಚುವುದು ಎಂದರೆ ಪರೋಕ್ಷವಾಗಿ ಜ್ಯೇಷ್ಠಾದೇವಿಗೆ ಅಂದರೆ, ಅಮ್ಮ, ನೀನು ಒಳಗೆ ಬರಬೇಡ, ಇದು ಲಕ್ಷ್ಮೀದೇವಿ ಇರುವ ಸ್ಥಳ ಎಂದು ಬೋರ್ಡ್ ಹಾಕಿದಂತೆ. ಆದರೆ ಇಲ್ಲಿ ಅನೇಕ ಸ್ತ್ರೀಯರು ಮಾಡುವ ತಪ್ಪು ಏನೆಂದರೆ, ಹೊಸ್ತಿಲಿಗೆ ಅರಿಶಿನ ಹಚ್ಚುತ್ತಾರೆ, ಆದರೆ ಬೊಟ್ಟು ಇಡುವಾಗ ಕುಂಕುಮದ ಬದಲು ಸ್ಟಿಕ್ಕರ್ ಬೊಟ್ಟುಗಳನ್ನು ಬಳಸುತ್ತಾರೆ ಅಥವಾ ರಾಸಾಯನಿಕಗಳನ್ನು ಬೆರೆಸಿದ ಪೇಂಟ್ ಹಚ್ಚುತ್ತಾರೆ.
ಅಮ್ಮ ಲಕ್ಷ್ಮೀದೇವಿ ಆಕರ್ಷಿತಳಾಗುವುದು ಪ್ಲಾಸ್ಟಿಕ್ ಸ್ಟಿಕ್ಕರ್ಗಳಿಂದಲ್ಲ, ಶುದ್ಧ ಅರಿಶಿನದಿಂದ, ಸಹಜವಾದ. ನೀವು ಪೇಂಟ್ ಹಚ್ಚಿ ಕೈ ತೊಳೆದುಕೊಂಡರೆ ಅಲ್ಲಿ ದೇವತೆ ಹೇಗೆ ನೆಲೆಸಿರುತ್ತಾಳೆ? ಹೊಸ್ತಿಲು ಬೆನ್ನೆಲುಬಿನಂತೆ. ನಮ್ಮ ದೇಹದಲ್ಲಿ ಬೆನ್ನುಮೂಳೆ ಎಷ್ಟು ಮುಖ್ಯವೋ, ಮನೆಯ ಹೊಸ್ತಿಲು ಅಷ್ಟೇ ಮುಖ್ಯ. ವಾಸ್ತು ಪ್ರಕಾರವೂ ಸಹ ಮುಖ್ಯ ದ್ವಾರದಿಂದಲೇ ಪ್ರಾಣಶಕ್ತಿ ಅಂದರೆ ಕಾಸ್ಮಿಕ್ ಎನರ್ಜಿ ಒಳಗೆ ಬರುತ್ತದೆ. ಅರಿಶಿನವು ಒಂದು ಅದ್ಭುತವಾದ ಆಂಟಿಬಯೋಟಿಕ್ ಕ್ರಿಮಿನಾಶಕವಾಗಿದೆ. ಹೊಸ್ತಿಲಿಗೆ ಅರಿಶಿನವನ್ನು ಹಚ್ಚಿದಾಗ ಕಣ್ಣಿಗೆ ಕಾಣದ ಸೂಕ್ಷ್ಮಜೀವಿಗಳು ಮನೆಗೆ ಪ್ರವೇಶಿಸಲು ಸಾಧ್ಯವಿಲ್ಲ. ಅದೇ ರೀತಿ ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿಯೂ ಸಹ ನಿಲ್ಲುತ್ತದೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮ ಇಡುವ ಪ್ರತಿಯೊಬ್ಬ ಮಹಿಳೆಯೂ ತಪ್ಪದೆ ಮಾಡಬೇಕಾದ ಆ ಕೆಲಸ ಯಾವುದು? ನಾನು ಹೇಳುವ ಈ ವಿಧಾನವನ್ನು ನಾಳೆಯಿಂದ ಅನುಸರಿಸಿ. ಫಲಿತಾಂಶವನ್ನು ನೀವೇ ನೋಡುತ್ತೀರಿ. 1. ಮಿಶ್ರಣ ಮಾಡುವ ವಿಧಾನ. ಕೇವಲ ನೀರಿನಿಂದ ಅರಿಶಿನವನ್ನು ಮಿಶ್ರಣ ಮಾಡಿ. ಆ ನೀರಿಗೆ ಸ್ವಲ್ಪ ಹಸಿ ಹಾಲು ಮತ್ತು ರೋಸ್ ವಾಟರ್ ಅಂದರೆ ಪನ್ನೀರನ್ನು ಸೇರಿಸಿ. ಏಕೆ ಹಾಲು ಲಕ್ಷ್ಮಿ ಕಟಾಕ್ಷವನ್ನು ನೀಡುತ್ತದೆ, ಪನ್ನೀರು ಸುಗಂಧವನ್ನು ನೀಡುತ್ತದೆ. ಈ ಮಿಶ್ರಣದೊಂದಿಗೆ ಅರಿಶಿನವನ್ನು ಬೆರೆಸಿ ಹೊಸ್ತಿಲಿಗೆ ಹಚ್ಚಿ. ಆ ವಾಸನೆಗೆ ಅರ್ಧದಷ್ಟು ನಕಾರಾತ್ಮಕ ಶಕ್ತಿ ಒಡಿಹೋಗುತ್ತದೆ. 2. ರಾಶಿ ದಿಶಾ ಡೈರೆಕ್ಷನ್. ಅರಿಶಿನವನ್ನು ಯಾವಾಗಲೂ ಬಲದಿಂದ ಎಡಕ್ಕೆ ಬರೆಯಬೇಕು. ಇದು ಸಕಾರಾತ್ಮಕ ಶಕ್ತಿಯ ಹರಿವನ್ನು ಸೂಚಿಸುತ್ತದೆ. ಅಡ್ಡಾದಿಡ್ಡಿಯಾಗಿ ಬರೆಯಬಾರದು. 3. ಆ ಸಮಯದಲ್ಲಿ ಮೊದಬೇಕಾದ ಮಂತ್ರ. ಇದೇ ಅಸಲಿ ಸೀಕ್ರೆಟ್. ನೀವು ಹೊಸ್ತಿಲಿಗೆ ಅರಿಶಿನ ಹಚ್ಚುತ್ತಿರುವಷ್ಟು ಹೊತ್ತು ನಿಮ್ಮ ಮನಸ್ಸಿನಲ್ಲಿ ಅನಗತ್ಯ ಆಲೋಚನೆಗಳು ಬರಬಾರದು. ಈ ಚಿಕ್ಕ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ರಂ ಶ್ರೀಮಹಾಲಕ್ಷ್ಮಿ, ನನ್ನ ಮನೆ ಸುಭಿಕ್ಷವಾಗಿರಬೇಕು. ಅಥವಾ ಕುಲ ದೇವತೆಯಾದ ಮಹಾ. ನೀವು ಹೊಸ್ತಿಲನ್ನು ಸ್ಪರ್ಶಿಸಿದಾಗ ನೀವು ದೇವವನ್ನು ಸ್ಪರ್ಶಿಸುತ್ತಿದ್ದೀರಿ ಎಂದು ಭಾವಿಸಬೇಕು. 4. ಬೊಟ್ಟು ಇಡುವ ವಿಧಾನ. ಅರಿಶಿನ ಹಚ್ಚಿದ ನಂತರ ಅಕ್ಕಿ ಹಿಟ್ಟಿನಿಂದ ಚಿಕ್ಕ ರಂಗೋಲಿ ಹಾಕಿ ಅದರ ಮೇಲೆ ಕುಂಕುಮ ಬೊಟ್ಟು ಇಡಿ. ಕುಂಕುಮ ಇಡುವಾಗ ನಿಮ್ಮ ಉಂಗುರ ಬೆರಳನ್ನು ಬಳಸಿ. ಕುಂಕುಮ ಇಡುತ್ತಾ ನನ್ನ ಪತಿಯ ಆಯುಷ್ಯ ಹೆಚ್ಚಾಗಬೇಕು, ನನ್ನ ಮನೆ ಧಾನ್ಯದಿಂದ ತುಂಬಬೇಕು ಎಂದು ಗಟ್ಟಿಯಾಗಿ ಸಂಕಲ್ಪ ಮಾಡಿಕೊಳ್ಳಿ. ಸ್ತ್ರೀ ಸಂಕಲ್ಪಕ್ಕೆ ತಿರುಗೂ ಇಲ್ಲ. 5. ಅತಿ ಮುಖ್ಯವಾದ ನಿಯಮ. ದ ರೂಲ್. ಅರಿಶಿನ ಹಚ್ಚಿದ ನಂತರ ದಯವಿಟ್ಟು ಅದರ ಮೇಲೆ ತಕ್ಷಣ ಕಾಲಿಡಬೇಡಿ. ಮನೆಯವರಿಗೂ ಹೇಳಿ, ಹೊಸ್ತಿಲನ್ನು ತುಳಿಯುವುದು ಎಂದರೆ ಲಕ್ಷ್ಮಿಯನ್ನು ತುಳಿದಂತೆ. ಹೊಸ್ತಿಲನ್ನು ದಾಟಬೇಕು. ಸ್ಟೇಕ್ 1 ರಿಟ್. ತುಳಿಯಬಾರದು. ಡಾನ್ ಸ್ಟೀಪ್ ಆಕ್ಲೈಟ್. ಹೆಚ್ಚುವರಿ ಸಲಹೆ. ಪ್ರತಿ ಶುಕ್ರವಾರ ಹೊಸ್ತಿಲಿನ 2 ಬದಿಗಳಲ್ಲಿ 2 ಹೂವುಗಳನ್ನು ಇಡಿ. ಸಾಧ್ಯವಾದರೆ ಸಂಜೆ ಹೊಸ್ತಿಲಿನ ಬಳಿ ಒಳಭಾಗದಲ್ಲಿ 2 ಮಣ್ಣಿನ ದೀಪಗಳನ್ನು ಹಚ್ಚಿ. ಇದನ್ನೇ ಹೊಸ್ತಿಲು ಲಕ್ಷ್ಮೀ ಪೂಜೆ ಎನ್ನುತ್ತಾರೆ. ಇದನ್ನು ಮಾಡಿದ ಯಾವುದೇ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಹೆಚ್ಚು ಕಾಲ ಇರುವುದಿಲ್ಲ. ಇನ್ನೂ ಕೆಲವು ಸಣ್ಣಪುಟ್ಟ ತಪ್ಪುಗಳಿವೆ. ಅವುಗಳನ್ನು ನಾವು ತಿಳಿಯದೆ ಮಾಡುತ್ತೇವೆ. ಅವುಗಳನ್ನು ತಕ್ಷಣ ನಿಲ್ಲಿಸಿ. ಹಳೆಯ ಬಳಸುವುದು. ಪೂಜಾ ಕೋಣೆಯಲ್ಲಿ ಉಳಿದಿರುವ ಹಳೆಯ ಅರಿಶಿನವನ್ನು ಅಥವಾ ಅವಧಿ ಮೀರಿದ ಅರಿಶಿನವನ್ನು ಹೊಸ್ತಿಲಿಗೆ ಹಚ್ಚಬೇಡಿ. ಹೊಸ್ತಿಲಿಗೆ ಬಳಸುವ ಅರಿಶಿನ ಶುದ್ಧವಾಗಿ ಹೊಸದಾಗಿರಬೇಕು. ಪೊರಕೆ ತಾಗಿಸುವುದು. ಮನೆಯನ್ನು ಗುಡಿಸುವಾಗ ಪೊರಕೆಯನ್ನು ಬಾಗಿಲಿಗೆ ಗಟ್ಟಿಯಾಗಿ ತಾಗಿಸಬೇಡಿ. ಪೊರಕೆ ಲಕ್ಷ್ಮಿಯ ಸ್ವರೂಪವಾಗಿದ್ದರು ಧೂಳು ತುಂಬಿದ ಪೊರಕೆಯನ್ನು ಬಾಗಿಲಿಗೆ ತಾಗಿಸುವುದು ಒಳ್ಳೆಯದಲ್ಲ. ಅಳುತ್ತಾ ಬರೆಯುವುದು. ಕಣ್ಣೀರು ಹಾಕಿಕೊಂಡು ದುಕಟದಿಂದ ಎಂದಿಗೂ ಬಾಗಿಲನ್ನು ಪೂರ್ಣಗೊಳಿಸಬೇಡಿ. ಸ್ತ್ರೀಯ ಕಣ್ಣೀರು ಬಾಗಿಲಿನ ಮೇಲೆ ಬಿದ್ದರೆ ಆ ವಂಶಕ್ಕೆ ಒಳ್ಳೆಯದಲ್ಲ. ಕಷ್ಟಗಳಿದ್ದರೂ ಆ 1 ನಿಮಿಷ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಗುತ್ತಾ ಅಮ್ಮನವರನ್ನು ಸ್ವಾಗತಿಸಿ. ನೆನಪಿಡಿ, ಮನೆಯನ್ನು ಇಟ್ಟಿಗೆಗಳಿಂದ ಕಟ್ಟಬಹುದು, ಕುಟುಂಬವು ಸ್ತ್ರೀಯ ಮನಸ್ಸಿನಿಂದ ಮತ್ತು ಅವಳು ಆಚರಿಸುವ ಧರ್ಮದಿಂದ ನಿಲ್ಲುತ್ತದೆ. ನಿಮ್ಮ ಮನೆಯ ಬಾಗಿಲು ನಿಮ್ಮ ಕುಟುಂಬದ ಗೌರವದ ಪ್ರತೀಕ. ಅದು ಎಷ್ಟು ಸುಂದರವಾಗಿದೆಯೋ ನಿಮ್ಮ ಮುಖದಲ್ಲಿ ಅಷ್ಟೇ ಸೌಂದರ್ಯವಿರುತ್ತದೆ. ನೀವು ಗಮನಿಸಿ, ಯಾವ ಮನೆಯಲ್ಲಿ ಹೊಸ್ತಿಲು ಅರಿಶಿನ ಕುಂಕುಮಗಳಿಂದ ಹೊಳೆಯುತ್ತದೆಯೋ ಆ ಮನೆಗೆ ಕಾಲಿಟ್ಟ ತಕ್ಷಣ ಮನಸ್ಸಿಗೆ ಆಹ್ಲಾದಕರ ಅನಿಸುತ್ತದೆ. ಅದೇ ನಿಮ್ಮ ಯಶಸ್ಸು. ನಾಳೆಯಿಂದ ಅರಿಶಿನ ಹಚ್ಚುವಾಗ ಇದು ಒಂದು ಕೆಲಸದಂತೆ ಅಲ್ಲದೆ ಒಂದು ಯೋಗದಂತೆ, ಒಂದು ವರದಂತೆ ಭಾವಿಸಿ ಮಾಡಿ. ನಿಮ್ಮ ಮನೆಯ ಹೊಸ್ತಿಲೇ ನಿಮಗೆ ಗುಡಿಯಾಗುತ್ತದೆ. ಸೋದರಿಯರೇ,
ಈ ವಿಡಿಯೋ ನಿಮ್ಗೆ ಕೇವಲ ಮಾಹಿತಿ ನೀಡಲು ಮಾತ್ರವಲ್ಲದೆ ನಿಮ್ಮಲ್ಲಿ ಚೈತನ್ಯ ತುಂಬಲು ಮಾಡಿದ್ದೇನೆ. ನಿಮ್ಮ ಕೈಯಲ್ಲೇ ನಿಮ್ಮ ಮನೆಯ ಅದೃಷ್ಟವಿದೆ. ಹೊಸ್ತಿಲನ್ನು ಪೂಜಿಸಿ, ಗೌರವಿಸಿ, ಅದು ನಿಮ್ಮನ್ನು ಕಾಪಾಡುತ್ತದೆ. ಈ ಸಣ್ಣ ಬದಲಾವಣೆ ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಬೆಳಕನ್ನು ತರುತ್ತದೆ ಎಂಬುದನ್ನು ನೀವೇ ನೋಡುತ್ತೀರಿ. ಈ ವಿಷಯ ನಿಮ್ಗೆ ಇಷ್ಟವಾಯಿತೆ? ಹಾಗಾದರೆ ಈ ವಿಡಿಯೋವನ್ನು ಅಕ್ಕತಂಗಿಯರಿಗೆ, ನಿಮ್ಮ ಸ್ನೇಹಿತೆಯರಿಗೆ, ನಿಮಗೆ ತಿಳಿದಿರುವ ಪ್ರತಿಯೊಬ್ಬ ಮಹಿಳೆಗೂ ಹಂಚಿಕೊಳ್ಳಿ. ಏಕೆಂದರೆ ಒಂದು ಒಳ್ಳೆಯ ವಿಷಯವನ್ನು ಹಂಚಿಕೊಳ್ಳುವುದು ಕೂಡ ದೈವ ಕಾರ್ಯವೇ. ನಿಮ್ಮ ಮನೆಯಲ್ಲಿ ಹೊಸ್ತಿಲು ಪೂಜೆ ಹೇಗೆ ಮಾಡುತ್ತೀರಿ? ನಿಮ್ಮ ಅನುಭವಗಳೇನು ಎಂಬುದನ್ನು ಕೆಳಗಿನ ಕಾಮೆಂಟ್ಗಳಲ್ಲಿ ನನ್ನೊಂದಿಗೆ ಹಂಚಿಕೊಳ್ಳಿ. ಜೈ ಶ್ರೀಮನ್ನಾರಾಯಣ ಎಂದು ಟೈಪ್ ಮಾಡುವ ಮೂಲಕ ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ. ಇದೇ ರೀತಿಯ ಇನ್ನಷ್ಟು ಅದ್ಭುತ ಆಧ್ಯಾತ್ಮಿಕ ವಿಷಯಗಳು ಮತ್ತು ನಮ್ಮ ಸಂಪ್ರದಾಯದ ಹಿಂದಿರುವ ವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳಲು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಗಂಟೆಯ ಚಿಹ್ನೆಯನ್ನು ಒತ್ತಲು ಮರೆಯಬೇಡಿ. ಮತ್ತೆ ಇನ್ನೊಂದು ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ಸರ್ವೇ ಜನ ಸುಖಿನೋ ಭವಂತು. ನಿಮ್ಮ ಮನೆಯ ಮಹಾಲಕ್ಷ್ಮಿಗೆ ನನ್ನ ನಮಸ್ಕಾರಗಳು. ಶುಭಂ.